ಇಷ್ಟೊಂದು ಕಷ್ಟದ ಪ್ರಾಜೆಕ್ಟ್ ಕೊಡ್ತಾರಲ್ಲ ಪುಟಿ, ಇದೇನು ಪೇರೆಂಟ್ಸ್ ಕೊಟ್ಟಿರೋ ಪ್ರಾಜೆಕ್ಟಾ ಅಥವಾ ಮಕ್ಳು ಕೊಟ್ಟಿರೋ ಪ್ರಾಜೆಕ್ಟ್ ನನಗೆ ಅರ್ಥನೇ ಆಗ್ತಾಯಿಲ್ಲ ಪುಟಿ. ಏನ್ ಮಾಡೋದು ಪಪ್ಪ, ನಮ್ಮಿಂದ ಮಾಡಕ್ಕಾಗ್ಲಿಲ್ಲ ಅಂದ್ರೆ ನೀವು ಹೆಲ್ಪ್ ಮಾಡ್ಬೇಕಲ್ವಾ. ಸರ್ ಬನ್ನಿ ಸರ್, ನಿಮ್ದು ಪ್ರಾಜೆಕ್ಟಾ? ಹ್ಞೂ ಸರ್. ಏನ್ ಪ್ರಾಜೆಕ್ಟು? ಅದ್ಯಾವುದೋ ಫ್ಯಾಕ್ಟ್ರಿ ಮಾಡ್ಬೇಕು ಅಂದೆ ಸರ್, ನಂಗೆ ಹೆಂಗ್ ಮಾಡೋದು ಅಂತ ಗೊತ್ತಾಗಿಲ್ಲ, ಅದಕ್ಕೆ ಬಂದೆ. ಏಯ್, ನಿಮ್ಮಲ್ಲೇ ಇದಾರಲ್ಲ ನಿಮ್ಮ ಮಮ್ಮಿ ಟೀಚರು, ಅವ್ರನ್ನ ಕೇಳ್ಬೇಕಾಗಿತ್ತು, ಹೇಳ್ಕೊಡ್ತಾ ಇದ್ರು. ಸರ್ ಅವ್ರು ಬರೀ ಟೀಚರ್ ಅಲ್ಲ, ಸ್ಟ್ರಿಕ್ಟ್ ಟೀಚರು. ನಿಮ್ಗೆ ಗೊತ್ತಲ್ಲ, ಮಮ್ಮಿ ಸ್ವಲ್ಪ ಹೆಲ್ಪ್ ಮಾಡು ಅಂತ ಹೇಳಿದ್ರೆ ನೀನೇ ಮಾಡ್ಕೊಳ ಅಂತ ಅಂತಾರೆ ಸರ್. ಕರೆಕ್ಟ್ ಕಣ. ನೀವ್ ಚಿಕ್ಕಿದಾರಲ್ಲ, ಅವ್ರನ್ನ ಕೇಳ್ಬೇಕಾಗಿತ್ತು. ಸರ್ ಅವ್ರಿಗೇನು ಬರೋದೇ ಇಲ್ಲ ಸರ್, ಪ್ಲೀಸ್ ಹೆಲ್ಪ್ ಮಾಡ್ತಾರೆ ಪ್ಲೀಸ್. ಆಯ್ತಾಯ್ತು, ಮಾಡ್ಕೊಡ್ತೀನಿ. ಇದು ಒಂದು 5 minutes, ಇದು ಕಂಪ್ಲೀಟ್ ಆಗ್ಬಿಡುತ್ತೆ, ಆಮೇಲೆ ಮಾಡ್ಕೊಡ್ತೀನಿ. ಪಪ್ಪ ಫಿನಿಶ್ ಆಗಿದೆಯಲ್ಲ, ಇನ್ನು ಸ್ವಲ್ಪ ತಾನೇ ವರ್ಕು, ನಾನೇ ಮಾಡ್ತೀನಿ ಪಪ್ಪ. ನೋಡಿದಾರಪ್ಪ, ನಿನ್ನ ಫ್ರೆಂಡೇ ಪರ್ಮಿಷನ್ ಕೊಟ್ಬಿಟ್ಲು. ಆಯ್ತು, ಪ್ರಿಯಾರಿಟಿ ನಿನಗೆ ಮಾಡ್ಕೊಡ್ತೀನಿ. ಬಾ ಇರೋ ಇರೋ, ಹುಷಾರು ನೋಡು, ಇದು ಇಲ್ಲಿಗೆ ಎಂಟ್ರೆನ್ಸ್ ತರ. ಬಾಪ. ಓಹೋ ಕೊಡಪ್ಪ. ಇಲ್ಲಿ ಕೊಟ್ಯೋ? ಹಾಸ್ಕೋ ಹಾಸ್ಕೋ. ಏನಾದ್ರೂ ಹೇಳ್ಬೇಕು ಅಂದ್ರೆ ಕೇಳಿ ಸರ್. ಏಯ್, ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಕಣೋ. ಈಗ ನೀನ್ ನನ್ನ ಹೆಲ್ಪ್ ಕೇಳ್ಕೊಂಡ್ ಬಂದಿರೋದಾ ಅಥವಾ ನಾನು ನಿನ್ಗೆ ಹೆಲ್ಪ್ ಮಾಡ್ತಾ ಇದ್ದೀನೋ ಗೊತ್ತಾಗ್ತಲ್ಲ. ಸುಮ್ಮನೆ ಹೇಳ್ದೆ ಸರ್. ಸರಿ ಮಾಡಿ ಮಾಡಿ. ಫ್ಯಾಕ್ಟ್ರಿ. ಸರಿ, ಈಗ ಫ್ಯಾಕ್ಟ್ರಿ ಮಾಡಬೇಕು ಅಂದ್ರೆ ಫ್ಯಾಕ್ಟ್ರಿ ನೋಡಿದ್ಯಾ ಹೇಗಿರುತ್ತೆ ಅಂತ? ಹ್ಞೂ ಸರ್. ಬರುತ್ತೋ ಸರ್? ಗೊತ್ತಿಲ್ಲ ತಾನೆ? ಅದ್ರ ಹೋಗಿ ಹೋಗೋದು ಮಾತ್ರ ಗೊತ್ತು ಸರ್, ಅಷ್ಟೇ. ಫಸ್ಟ್ ಅದನ್ನೇ ಮಾಡ್ಬಿಡೋಣ ಸರ್. ಬೇಡ ಸರ್, ಫಸ್ಟ್ ಇದು ಮಾಡೋಣ. ಅದು ಫ್ಯಾಕ್ಟ್ರಿಯಲ್ಲ ಕಣ ಇರೋದು. ಓಕೆ ಸರ್. ಓಕೆ, ಈಗ ನಾವೊಂದು ಲೇಔಟ್ ಮಾಡ್ಕೋಬೇಕು. ಓಕೆ ಸರ್. ಯಾವ್ದು ಎಲ್ಲೆಲ್ಲಿ ಇರುತ್ತೆ ಅಂತ ಫಸ್ಟ್ ಫಿಕ್ಸ್ ಮಾಡಬೇಕು. ಆಮೇಲೆ ಬ್ಲಾಕ್ಸ್ ನಲ್ಲಿ ಇಟ್ಟೋದು ಈಸಿ ಆಗುತ್ತೆ. ಓಕೆನಾ? ಓಕೆ ಸರ್. ಏ, ರೆಡ್ ಬೇಡ ಕಣ, ಇದನ್ನ ಚಿಮ್ನಿಗೆ ಬಳಸೋಣ. ಈ ಹೊಗೆ ಹೋಗುತ್ತಲ್ಲ ಅದಕ್ಕೆ. ಹಾ, ಬೇಸ್ಗೆ ವೈಟ್ ಹಾಕೊಂಡ್ಬಿಡೋಣ. ಓಕೆ, ಕರೆಕ್ಟಾಗಿ ಹಿಡ್ಕೋ. ಸರಿ ಇದೆಯಾ? ಹಾ ಸರ್. ಓಕೆನಾ? ಫಸ್ಟು ಇದನ್ನ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ.